ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಬೂತ್ ಏಜೆಂಟ್ಗಳು ತಮ್ಮ ತಮ್ಮ ವಾರ್ಡ್ಗಳಲ್ಲಿಯೇ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯಕ್ಕೆ ಅಗತ್ಯ ದಾಖಲಾತಿಗಳನ್ನು ಒದಗಿಸಬೇಕು. ಪ್ರತಿಯೊಬ್ಬರೂ ಜಾಗೃತಿಯಿಂದ ಹಾಗೂ ಸಾಮೂಹಿಕವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಭಾಗವಹಿಸಬೇಕು ಎಂದು ಶಾಸಕ ಬಿಜಿ ಗೋವಿಂದಪ್ಪ ಕರೆ ನೀಡಿದರು. ಮಂಗಳವಾರ ಹೊಸದುರ್ಗ ಪಟ್ಟಣದ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಹೊಸದುರ್ಗ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಮತದಾರರ ಪಟ್ಟಿ ಪರಿಷ್ಕರಣಾ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪಶ್ಚಿಮ ಬಂಗಾಳದಲ್ಲಿ 1 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರನ್ನ ಮತಪಟ್ಟಿಯಿಂದ ಕೈಬಿಟ್ಟಿರುವ ಉದಾಹರಣೆಯನ್ನ ಉಲ್ಲೇಖಿಸಿದ ಅವರು, ಇಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟಾಗದಂತೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ಇನ್ನೆರಡು ವರ್ಷಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿರುವ ಹಿನ್ನೆಲೆ ಪ್ರತಿಯೊಬ್ಬ ಕಾರ್ಯಕರ್ತರು ಜವಾಬ್ದಾರಿಯಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಸೂಚಿಸಿದರು. ಈ ಕುರಿತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಸಮಗ್ರ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ವಾರ್ಡ್ಗಳಲ್ಲಿ ಇದ್ದು ಒಂದು ಮತವೂ ವ್ಯರ್ಥವಾಗದಂತೆ ಕೆಲಸ ಮಾಡಬೇಕು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಮತಗಳ ಸಂಖ್ಯೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಶ್ರಮಿಸಬೇಕು ಎಂದು ಹೇಳಿದರು. ಮತದಾರರ ಪಟ್ಟಿ ಪರಿಷ್ಕರಣೆಯ ಕುರಿತು ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಪದಾಧಿಕಾರಿಗಳಿಗೆ ನಿರಂತರವಾಗಿ 7 ಗಂಟೆಗಳ ಕಾಲ ಮಾಹಿತಿ ಮತ್ತು ತರಬೇತಿ ನೀಡಲಾಗಿದೆ. ಈ ಬಗ್ಗೆ ಮತದಾರರು ಸರಿಯಾದ ಅರಿವು ಹೊಂದಬೇಕು. ಮುಂದಿನ 2 ತಿಂಗಳುಗಳ ಕಾಲ ಕಾರ್ಯಕರ್ತರು ತಮ್ಮ ತಮ್ಮ ಊರುಗಳಲ್ಲಿಯೇ ಇದ್ದು ಮತದಾರರ ಪಟ್ಟಿ ಪರಿಷ್ಕರಣಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಈ ಬಗ್ಗೆ ಕೆಪಿಸಿಸಿಯಿಂದ ಕಟ್ಟುನಿಟ್ಟಿನ ಆದೇಶವೂ ಹೊರಡಿಸಲಾಗಿದೆ ಎಂದು ಹೇಳಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗದಿದ್ದರೆ ಸರ್ಕಾರದ ವಿವಿಧ ಸವಲತ್ತುಗಳಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಹಕ್ಕು ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ದಾಗ ಮಾತ್ರ ದೊರೆಯುತ್ತದೆ. ಮತದಾನ ಹಕ್ಕು ಸಂವಿಧಾನ ನೀಡಿರುವ ಅಮೂಲ್ಯ ಹಕ್ಕಾಗಿದ್ದು ಅದನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು ಎಂದು ಅವರು ತಿಳಿಸಿದರು. ಹೊಸದುರ್ಗ ತಾಲೂಕಿನಲ್ಲಿ ಪ್ರಸಕ್ತ 2,01,776 ಮತದಾರರಿದ್ದು ಎಲ್ಲರೂ ತಮ್ಮ ಹೆಸರುಗಳನ್ನು ಸರಿಯಾಗಿ ನೋಂದಣಿ ಮಾಡಿಕೊಳ್ಳಬೇಕಾಗಿದೆ. ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಬಿಎಲ್ಒಗಳು ಪ್ರತಿ ಮನೆಗೂ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ 2002 ಹಾಗೂ 2025ರ ಮತದಾರರ ಪಟ್ಟಿಯನ್ನು ಬೂತ್ ಲೆವೆಲ್ ಏಜೆಂಟರಿಗೆ ತಲುಪಿಸಲಾಗುವುದು. ಹಳೆಯ ಹಾಗೂ ಹೊಸ ಪಟ್ಟಿಗಳನ್ನು ಹೊಂದಾಣಿಕೆ ಮಾಡಿಕೊಂಡು ತಿದ್ದುಪಡಿ ಕಾರ್ಯ ಕೈಗೊಳ್ಳಬೇಕು ಎಂದು ಹೇಳಿದರು. 1 ತಿಂಗಳ ಕಾಲ ಮಾತ್ರ ವಿಶೇಷ ಅವಕಾಶ ಇರುವುದರಿಂದ ಈಗಿನಿಂದಲೇ ಊರುಗಳಿಂದ ದೂರವಿರುವ ಮತದಾರರನ್ನ ಮತಪಟ್ಟಿಗೆ ಸೇರಿಸುವ ಕಾರ್ಯ ಆರಂಭಿಸಬೇಕು. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳ್ಳಬೇಕು ಎಂದು ಶಾಸಕ ಬಿಜಿ ಗೋವಿಂದಪ್ಪ ಮನವಿ ಮಾಡಿದರು. ಸಭೆಯಲ್ಲಿ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು, ಚಿತ್ರದುರ್ಗ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಣ್ಣ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್, ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ಹುಲಿಕುಂಟೆಮಠ್, ಕೆಪಿಸಿಸಿ ಸದಸ್ಯರಾದ ಎಂಪಿ ಶಂಕರ್, ಅಲ್ತಾಫ್ ಪಾಷಾ, ದೀಪಿಕಾ, ಸತೀಶ್, ಹೊಸದುರ್ಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ್, ಯುವ ಮುಖಂಡರಾದ ಬಿಜಿ ಅರುಣ್, ಶ್ರೀರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲೋಕೇಶ್, ಮುಖಂಡರಾದ ಆಗ್ರೋ ಶಿವಣ್ಣ, ಕಾರೇಹಳ್ಳಿ ಬಸವರಾಜ್, ಪರಪ್ಪ, ರಾಜಣ್ಣ, ದಳವಾಯಿ, ವೆಂಕಟೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಬಹುಶಃ ಮೊನ್ನೆ ದಿವಸ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದ ಎಲ್ಲ ಶಾಸಕರುಗಳನ್ನ, ಪಕ್ಷದ ಎಲ್ಲ ಮುಖಂಡರುಗಳನ್ನ ಕರೆಸಿ ಈ ಚುನಾವಣೆ ಮತಗಟ್ಟೆ ಪರಿಷ್ಕರಣೆ ಬಗ್ಗೆ ಸುಮಾರು 4 ಗಂಟೆಯಿಂದ 11 ಗಂಟೆವರೆಗೆ ಬೋಲ್ಟ್ ಹಾಕೊಂಡು ಕುಂಡ್ರಿಸಿ ಎಲ್ಲ ಶಾಸಕರು ತಿಳುವಳಿಕೆ ಕೊಟ್ಟ. 7 ಗಂಟೆಗಳ ಕಾಲ ನಂಬಬೇಕಿದನ್ನ. ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಶಾಸಕರಿಗೆ ಇಷ್ಟೊಂದು ದಿಗ್ಬಂಧನ ಹಾಕಿದ್ದಾರೆ ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. 7 ಗಂಟೆಗಳ ಕಾಲ ನಮ್ಮನ್ನ ಕೂರಿಸಿ ಟೌನ್ ಒಳಗೆ ಮಾಡಲಿಲ್ಲ, ಯಾವುದೋ ಒಂದು ಅಡವೆಗೆ ಮಾಡಿದ್ರು. ಟೌನ್ ಒಳಗೆ ಮಾಡಿದ್ರೆ ಎದ್ದೋಗ್ತಾರೆ ಅಂತೇಳಿ ಅಲ್ಲಿಂದ ಬೆಂಗಳೂರು ಸಿಟಿಯಿಂದ 50 ಕಿಲೋಮೀಟರ್ ದೂರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ದಯಮಾಡಿ ಇಲ್ಲಿವರೆಗೆ ನಮ್ಮ ಆದಮ್ ಖಾನ್ ಅವರು, ನಾಗರಾಜ್ ಅವರು ಹೇಳಿರ್ತಕ್ಕಂಥ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬ ಮುಖಂಡರು, ಪ್ರತಿಯೊಬ್ಬ ಕಾರ್ಯಕರ್ತರು ಎಲ್ಲರೂ ಕೂಡ
ಮುಂದಿನ 2 ತಿಂಗಳ ಕಾಲ ನಿಮ್ಮ ಹಳ್ಳಿನಲ್ಲೇ ನಿಮ್ಮ ಮತಗಟ್ಟೆನಲ್ಲೇ ಇರಬೇಕು. ನಮಗೂ ಕೂಡ ಇದು ಸೂಚನೆ, ಬೆಂಗಳೂರಿಗೆ ಬರಬೇಡ್ರಿ, ವರ್ಗಾವಣೆ ಪೇಪರ್ ತರಬೇಡ್ರಿ, ಡೆವಲಪ್ಮೆಂಟ್ ಕೆಲಸನೂ ಮಾಡಬೇಡ್ರಿ, 2 ತಿಂಗಳು ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸೂಚನೆಯನ್ನ ನಮ್ಮ KPCC ನಮ್ಮ ಪಕ್ಷದ ಮುಖಂಡರುಗಳು ಕೊಟ್ಟಿದ್ದಾರೆ. ಅದರಿಂದ ತಮ್ಮೆಲ್ಲರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತೇನು ನಮ್ಮ ತಾಲೂಕಿನಲ್ಲಿ 2,01,726 ಮತಗಳಿವೆ. ಈ ಎಲ್ಲ ಮತದಾರರು ಕೂಡ ಹೊಸದಾಗಿ ನೋಂದಾಯಿಸ್ಕೋಬೇಕು. ಯಾರೋ ಬಿಟ್ಟೋಗಿರೋದು ಸೇರ್ಸೋದು, ಕೆಟ್ಟವ್ರು ಸೇರ್ಸೋದು, ಸತ್ತಾರ ಹೆಸರು ತೆಗೆಯೋದು ಇದಲ್ಲ. ಎಲ್ಲ ಮತದಾರರು ನಿಮ್ಮ ಹೆಸರುಗಳು ನೋಂದಾಯಿಸ್ಕೋಬೇಕು. 2,01,726 ಮತದಾರರು ಏನಿದ್ರೆ ಎಲ್ಲ ಮತದಾರರು ಕೂಡ ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು. ಬಹುಶಃ ಮುಂದಿನ ಜೂನ್ ಮತ್ತು ಜುಲೈ ತಿಂಗಳಲ್ಲಿ 1 ತಿಂಗಳ ಕಾಲ ನಿಮ್ಮ BLO ಬೂತ್ ಲೆವೆಲ್ ಆಫೀಸರ್ಸ್ ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ. ಪ್ರತಿ ಮನೆಗೂ ಭೇಟಿ ಕೊಟ್ಟು ನಿಮಗೆ ಫಾರಂ ಅನ್ನು ಕೊಡ್ತಾರೆ. ಫಾರಂ ಅನ್ನು ಕೊಟ್ಟು ಭರ್ತಿ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಬಹುಶಃ ನಿಮ್ಮನಲ್ಲಿ ಎಷ್ಟು ಮತದಾರರಿದ್ದಾರೋ ಅಷ್ಟು ಮತದಾರರಿಗೂ ಒಂದು ಫಾರಂ ಕೊಡ್ತಾರೆ. ಆ ಫಾರಂ ಅನ್ನು ತಗೊಂಡು ನೀವು ಭರ್ತಿ ಮಾಡಿ ಕೊಡಬೇಕು. ಬಹುಶಃ ಈಗಾಗಲೇ ಹೇಳಿದರು 2002-2025 2002-2025 ಮತಪಟ್ಟಿಯನ್ನು ನಾನು ನಿಮ್ಮ ಕಡೆ ಕೊಡ್ತೀನಿ, ತೆಗಿಸ್ಕೊಡ್ತೀನಿ. ಎಲ್ಲ ಬೂತ್ ಲೆವೆಲ್ ಏಜೆಂಟ್ಗಳು ಏನಿದ್ರೆ ನಿಮ್ಮೆಲ್ಲರಿಗೂ ಕೂಡ 2002 ಮತ್ತು 2025 ಮತಪಟ್ಟಿಯನ್ನು ಕೊಡಿಸ್ಕೊಡ್ತೀನಿ. ಇವತ್ತು ಎಲ್ಲರೂ ಕೂಡ ತಮ್ಮ ಮತದಾರ ಪಟ್ಟಿನಲ್ಲಿ ನಮೂದು ಮಾಡಿ ಹೆಸರುಗಳನ್ನು ನೋಂದಾಯಿಸ್ಕೊಂಡು 2002-2025 ಮತದಾರ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರನ್ನು ಹೊಂದಾಣಿಕೆ ಮಾಡ್ಕೊಂಡು ಅವುಗಳನ್ನ ಸರಿಪಡಿಸಿ ಮತಪಟ್ಟಿಯೊಂದಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಮೇಲೆ ಇತ್ತೀಚೆಗೆ ಬಂದಂಥ ಮತದಾರರು 12 ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ನಿಮಗೆ ಯಾವುದು ಸೂಕ್ತ ಅನಿಸ್ತದೋ ನಿಮ್ಮಲ್ಲಿ ಅದನ್ನು 12ರಲ್ಲಿ ಒಂದನ್ನು ಅವುಗಳಿಗೆ ಜೋಡಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವೆಲ್ಲರೂ ಕೂಡ ಇಲ್ಲಿವರೆಗೆ ಏನು ತಿಳ್ಕೊಂಡಿದ್ರಿ, ಊರಲ್ಲಿ ಯಾರು ಮತಪಟ್ಟಿಯಿಂದ ದೂರ ಇರ್ತಾರೆ ಅಂತರ್ ಸೇರಿಸೋದು ಅಥವಾ ಏನೇನು ಅವ್ರಿಗೆ ತಿಳ್ಕೊಂಡಿದ್ರೆ ಗೊತ್ತಿಲ್ಲ. ಎಲ್ಲರೂ ಮತದಾರ ಪಟ್ಟಿಗೆ ಹೆಸರು ನೋಂದಾಯಿಸ್ಕೊಳ್ಳೇಬೇಕು. ನಿಮ್ಮೂರಿನಲ್ಲಿ ಕೆಲವರು ಬೆಂಗಳೂರಿಗೆ ವಲಸೆ ಹೋಗಿದ್ದಾರೆ, ಇನ್ನೆಲ್ಲ ವಲಸೆ ಹೋಗಿದ್ದಾರೆ, ಕೂಲಿ ಹೋಗಿದ್ದಾರೆ, ಹೊಸದಾಗಿ ಸಸ್ಯರು ಬಂದ್ದಾರೆ, ಹೊಸ ಸಸ್ಯರು ಹೋಗಿದ್ದಾರೆ. ಇಂಥ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಹೊಸದಾಗಿ ಬಂದಿರ್ತಕ್ಕಂಥ ಹೆಣ್ಮಕ್ಳು, ಹೊಸದಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳು, ಇವರೆಲ್ಲರ ಹೆಸರು ಕೂಡ ಇವನ್ನೆಲ್ಲ ಹುಷಾರಿ ಮೇಲೆ ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕು. 1 ತಿಂಗಳ ಕಾಲ ಅವಕಾಶ ಇದೆ. ಈಗಿನಿಂದಲೇ ನಿಮ್ಮ ಊರಿನಲ್ಲಿ ಯಾವ ಮತದಾರರು ನಿಮ್ಮೂರಿನಲ್ಲಿ ಇಲ್ವೋ ಅಂತ ಮತದಾರರನ್ನ ಗುರುತಿಸಿ ಅವ್ರನ್ನ ಬೆಂಗಳೂರಿನಿಂದ ಯಾಕಾದ್ರೆ ಕರೆಸಿ ಮತದಾರ ಪಟ್ಟಿ ಫಾರಂ ಕೊಡಿಸಿ ಅವ್ರ ಮನೆಯಿಂದ ಮತಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು. ನಾವು ನಮ್ಮ ಓಟಿಗೋಸ್ಕರ ಕೇಳ್ತಾ ಇಲ್ಲ. ನಿಮಗೆ ಬರ್ತಕ್ಕಂಥ ಸರ್ಕಾರದ ಸಹಾಯಧನಗಳು, ಸವಲತ್ತುಗಳು ಎಲ್ಲರಿಂದ ವಂಚಿತರಾಗ್ತೀರ. ಆ ವಂಚಿತರಾಗೋದು ಬೇಡ ಅನ್ನೋ ಉದ್ದೇಶ. ನಂತರ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನಸಭೆ, ಲೋಕಸಭೆ ಎಲ್ಲ ಮತಪಟ್ಟಿಯಲ್ಲಿ ಸೇರ್ಕೊಂಡು ಎಲ್ಲರಿಗೂ ಮತದಾನದ ಹಕ್ಕು ಬರ್ತದೆ. ಬಹುಶಃ ಮತದಾನದ ಹಕ್ಕು ಇಲ್ಲ ಅಂತಂದ್ಮೇಲೆ ಜೀವನದಲ್ಲಿ ಹುಟ್ಟಿ ವ್ಯರ್ಥ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮತದಾನದ ಹಕ್ಕನ್ನು ನಿಮಗೆ ಕೊಟ್ಟಿದ್ದಾರೆ. ಆ ಮತದಾನದ ಹಕ್ಕನ್ನು ಪಡ್ಕೊಂಡಿರ್ತಕ್ಕಂಥ ನೀವೆಲ್ಲರೂ ಕೂಡ ಈಗ ಕಳ್ಕೋಬೇಡ್ರಿ. ಬಹುಶಃ 2002 ಮತ್ತು 2025 ಜೊತೆಯಲ್ಲಿ ಸಿಗ್ತಕ್ಕಂಥ ಮತದಾರರು ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ, ನಮ್ದೇನು ಸಮಸ್ಯೆ ಇಲ್ಲ ಅಂತ ತಿಳ್ಕೊಳ್ತಕ್ಕಂಥ ಅವಕಾಶಗಳಿಲ್ಲ. ನೀವು ಕೂಡ ಮತದಾರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಮತ ಸೇರಿಯಾಗ ನೋಡಬೇಕು. ಅಪೀಲ್ ಹಾಕಿ AC-ಗೆ ಹಾಕ್ಬೇಕು, DC-ಗೆ ಹಾಕ್ಬೇಕು, ಟ್ರಿಬ್ಯುನಲ್ಗೆ ಹಾಕ್ಬೇಕು. ಎಲ್ಲ ಥರದ ಅವಕಾಶಗಳನ್ನು ಕೂಡ ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡಿದೆ. ಈಗ ತಹಸೀಲ್ದಾರು, AC ಅವರು, DC ಅವರು ಎಲ್ಲರಿಗೂ ಕೂಡ ನಿಮ್ಮ ಮತದಾನ ಕೈಬಿಟ್ಟಂಥ ಸಂದರ್ಭದಲ್ಲಿ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಿದೆ. ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಮಾಡ್ತೀರಾ ಅಂತ ಕೂಡ ಭಾವಿಸ್ತೇನೆ. ಮತಪಟ್ಟಿಯಲ್ಲಿ ಹೆಸರುಗಳನ್ನು ನೋಂದಾಯಿಸಿ ನಿಮ್ಮ ಮತದ ಹಕ್ಕನ್ನು ಚಲಾಯಿಸಲಿಕ್ಕೆ ಅರ್ಹ
ಮತದಾರರು ಆಗ್ತೀರಾ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತ ಮಾಡಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷಗಳು, ಪಕ್ಷದ ಮುಖಂಡರುಗಳೆಲ್ಲ ಕೂಡ ನಿಮ್ಮನ್ನು ಕರೆದು ಈ ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಮತದಾನದ ಹಕ್ಕನ್ನು ಪಡ್ಕೊಳ್ತಕ್ಕಂಥ ಮತಪಟ್ಟಿಗೆ ಸೇರಿಸ್ಕೊಳ್ತಕ್ಕಂಥ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಭಾಳ ಸಂತೋಷ ಆಗಿದೆ. ನೀವೆಲ್ಲರೂ ಕೂಡ ಭಾಗವಹಿಸಿದರೆ ನೀವು ನಿಮ್ಮ ಗ್ರಾಮಕ್ಕೆ ಹೋಗಿ ಬರದೇ ಇರ್ತಕ್ಕಂಥ ಎಲ್ಲರಿಗೂ ತಿಳಿಸಿದಾಗ ಮಾತ್ರ ಈ ಕಾರ್ಯಕ್ರಮ ಸಭೆ ಯಶಸ್ಸಾಗ್ತದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಮುಂದಿನ ವಿಧಾನ ಪರಿಷತ್ ಚುನಾವಣೆ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಶಶಿ ಹುಲಕುಂಟಮಠ ಅಂತೇಳಿ ನಮ್ಮ ಪಕ್ಷ ಇನ್ನು ಎಲೆಕ್ಷನ್ ನಡೆದ ಅಕ್ಟೋಬರ್ನಲ್ಲಿ ಆ 4 ತಿಂಗಳು ಮುಂಚೆನೇ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದಾರೆ. ದಯಮಾಡಿ ಈ ಸಂಬಂಧಪಟ್ಟಂಥ ಮತದಾರರನ್ನ ನಿಮ್ಮ ಗ್ರಾಮದಲ್ಲಿ ಎಷ್ಟು ಮತದಾರರಿದ್ದಾವೋ ಅವರನ್ನು ಹುಡುಕಿ ಮತದಾರ ಪಟ್ಟಿಗೆ ಸೇರಿಸಿ ಆ ಮತದಾರನ ನಮ್ಮ ಪಕ್ಷದ ತೆಗೆದುಕೊಂಡು ಹುಲಕುಂಟಮಠ ಅವ್ರನ್ನ ಗೆಲ್ಲಿಸ್ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು. ಅದೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಿಮಗೆ ಇವರೇ ನಮ್ಮ ಹುಲಕುಂಟಮಠ ಅವ್ರಿಗೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಇವತ್ತು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸು ಮಾಡಿಕೊಟ್ಟಿದ್ದೀರಾ. ಇದೇ ರೀತಿ ಇನ್ನೆರಡು ತಿಂಗಳು TB ಸರ್ಕಲ್ಲಿ ಬರೋದು ಬಿಡ್ರಿ, ಹೋಟ್ಲು ಕಟ್ಟೆ ಮೇಲೆ ಕೂತ್ಕೊಳ್ಳೋದು ಬಿಡ್ರಿ, ಎಲ್ಲೆಲ್ಲ ಕೂತ್ಕೊಂಡು ಮಾತಾಡೋದು ಕೈಬಿಟ್ಟು ನಿಮ್ಮ ಮಾತುಕತೆ ಏನಿದ್ರು ನಿಮ್ಮ ಬೂತ್ ಮಟ್ಟದಲ್ಲಿ, ನಿಮ್ಮ ಹಳ್ಳಿನಲ್ಲಿ, ನಿಮ್ಮ ವಾರ್ಡ್ನಲ್ಲಿ, ಹೊಸದುರ್ಗ ಟೌನ್ ಬಹುಶಃ ಪುರಸಭೆ ಎಲೆಕ್ಷನ್ ಅತಿ ಶೀಘ್ರದಲ್ಲೇ ಬರ್ತದೆ. ಪಂಚಾಯಿತಿ ZP ಚುನಾವಣೆಗಿಂತ ಮುಂಚೆ ಪುರಸಭೆ ಚುನಾವಣೆ ಬರ್ತದೆ. ಪುರಸಭೆ ಚುನಾವಣೆಯಲ್ಲಿ ಕೂಡ ಭಾಗವಹಿಸ್ತಕ್ಕಂಥ ಎಲ್ಲ ವಾರ್ಡಿನ ಮೆಂಬರ್ಗಳು ಕೂಡ ವಾರ್ಡಿನ ಬಗ್ಗೆ ನಿಗಾವಹಿಸಿ BLAಗಳು ಕರ್ಕೊಂಡು ವಾರ್ಡಿನ ಮುಖಂಡರೆಲ್ಲರೂ ಕೂಡ ಸೇರಿ ಇದನ್ನು ಭಾಗವಹಿಸಬೇಕು. ಈಗಾಗಲೇ ಆಗಲೇ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಹಿಂದುಳಿದಿರ್ತಕ್ಕಂಥವ್ರ ಮತ, ಅಲ್ಪಸಂಖ್ಯಾತರ ಮತ, ಇಂಥವ್ರ ಮತಗಳ ತೆಗಿಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಆ ಪ್ರಯತ್ನ ಮಾಡ್ತಕ್ಕಂಥ ವಿಷಯಗಳನ್ನು ತಾವು ಗಮನಿಸಿ ಹೊಸದುರ್ಗ ನಗರದಲ್ಲಿ ನಾನು ಹೇಳಿರ್ತಕ್ಕಂಥ ಮತದಾರರು ಯಾವ ವಾರ್ಡ್ನಲ್ಲಿದ್ದಾರೆ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಿಮ್ಮ ವಾರ್ಡ್ನಲ್ಲಿ ನೀವಿದ್ದು ಆ ಮತ ಪಟ್ಟಿನಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ವಾರ್ಡ್ನಲ್ಲಿ ಐತೆ, ಆ ವಾರ್ಡ್ನಲ್ಲಿ ಐತೆ, ಈ ವಾರ್ಡ್ನಲ್ಲಿ ಐತೆ, ಈ ವಾರ್ಡ್ನಲ್ಲಿ ಐತೆ ಹೇಳೋದು ಬೇಕಿಲ್ಲ. ಪ್ರತಿ ಮನೆಗೂ BLO ಬರ್ತಾರೆ. BLO ಬಂದಾಗ ಪ್ರತಿ ಮನೆಯಲ್ಲೂ ಕೂಡ ನಿಮ್ಮ ಹೆಸರುಗಳನ್ನು ಸೇರಿಸಿ ನೋಂದಾಯಿಸ್ತಕ್ಕಂಥ ಕೆಲಸನ ಮಾಡಬೇಕು. ಅದರಿಂದ ದಯಮಾಡಿ ಹೊಸದುರ್ಗ ನಗರದ ನಿವಾಸಿಗಳು ನಾಳೆಯಿಂದಲೇ ಜಾಗೃತರಾಗಿ ನಿಮ್ಮ 23 ವಾರ್ಡ್ನಲ್ಲೂ ಕೂಡ BLOಗಳಿದ್ದಾರೆ. ಆ BLOಗಳು ಕರ್ಕೊಂಡು ನಮ್ಮ ಪಕ್ಷದ ಮುಖಂಡರುಗಳು ಈ ಮತದಾರ ಪಟ್ಟಿ ಪರಿಷ್ಕರಣೆ ಮತದಾರ ಪಟ್ಟಿ ಹೆಸರು ನೋಂದಾಯಿಸ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನ ಶ್ರದ್ಧೆಯಿಂದ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರು ಕೂಡ BLOಗಳನ್ನು ಕರ್ಕೊಂಡು ಪ್ರತಿ ಹಳ್ಳಿನಲ್ಲಿ ಕೂಡ ಪ್ರತಿ ಮನೆಗೂ ಭೇಟಿ ಕೊಟ್ಟು ಈ ಕೆಲಸವನ್ನು ಅತಿ ಸೂಕ್ಷ್ಮ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಸಭೆಗೆ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ.